ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಕಳೆದ ಒಂದು ಕ್ಲಾಸ್ದಲ್ಲಿ ನಾವು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 26 ಇದರಲ್ಲಿ ನಾವು ಹೌ ಟು ರಿಮೂವ್ ಪಿಕ್ಚರ್ ಬ್ಯಾಕ್ಗ್ರೌಂಡ್, ನಾವು ಡಾಕ್ಯುಮೆಂಟ್ಸ್ನಲ್ಲಿ ಪಿಕ್ಚರ್ ತಗೋತೀವಿ. ಆ ಪಿಕ್ಚರ್ಸ್ದಲ್ಲಿ ಏನಿರ್ಬೋದು, ಬ್ಯಾಕ್ಗ್ರೌಂಡ್ ಸಾಲಿಡ್ ಕಲರ್ ಇರ್ಬೋದು, ಇಲ್ಲ ಮತ್ತು ನೇಚರ್ ಇರ್ಬೋದು. ಓಕೆ, ಈ ಪ್ರಕಾರ ಬೇರೆ ಬೇರೆ ಅಂತ ಬ್ಯಾಕ್ಗ್ರೌಂಡ್ ಇರ್ತದೆ. ಸೊ ಆ ಬ್ಯಾಕ್ಗ್ರೌಂಡನ್ನು ಯಾವ ರೀತಿಯಾಗಿ ನಾವು ರಿಮೂವ್ ಮಾಡಬೇಕು ಅನ್ನೋದನ್ನು ನಾನು ಆ ಕ್ಲಾಸ್ನಲ್ಲಿ ಪ್ರಾಕ್ಟಿಕಲ್ ಆಗಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನು ಯಾರು ಆ ಕ್ಲಾಸ್ ನೋಡಿಲ್ಲ ಅವರಿಗಾಗಿ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕ್ತೀನಿ. ತಾವು ದಯವಿಟ್ಟು ಆ ಲಿಂಕನ್ನು ಓಪನ್ ಮಾಡಿ ಇವತ್ತಿನ ಕ್ಲಾಸ್ ಕೂಡ ನೋಡ್ಕೊಡ್ರಿ. ಸೊ ಇವತ್ತಿನ ಕ್ಲಾಸು MS ವರ್ಡ್ ಪ್ರಾಕ್ಟಿಕಲ್ ಕ್ಲಾಸ್ 27. ಇದರಲ್ಲಿ ನಾವು ಡಾಕ್ಯುಮೆಂಟ್ಸ್ನಲ್ಲಿ ತೆಗೆದುಕೊಂಡಂಥ ಪಿಕ್ಚರ್ಗೆ ಕರೆಕ್ಷನ್ ಯಾವ ರೀತಿ ಮಾಡೋದು, ಕರೆಕ್ಷನ್ ಅಂದರೆ ಬ್ರೈಟ್ನೆಸ್ ಯಾವ ರೀತಿ ಮಾಡ್ಕೊಳ್ಳೋದು, ಕಾಂಟ್ರಾಸ್ಟ್ ಯಾವ ರೀತಿ ಮಾಡ್ಕೊಳ್ಳೋದು, ಜೊತೆಗೆ ಕಲರನ್ನು ಚೇಂಜ್ ಯಾವ ರೀತಿ ಮಾಡೋದು, ಕಲರ್ಸ್ ಅದು ಬರ್ತದೆ, ಕಲರನ್ನು ಯಾವ ರೀತಿ ಚೇಂಜ್ ಮಾಡ್ಕೊಳ್ಳೋದು. ಕಲರ್ ಅಂದರೆ ಏನಿರ್ತದೆ, ಬೇರೆ ಬೇರೆ ಕಲರ್ಸ್ ಬಂದಿರ್ತವೆ. ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ನಮಗೆ ಯಾವುದು ಮ್ಯಾಚ್ ಆಗ್ತದಲ್ಲ, ಡಾಕ್ಯುಮೆಂಟ್ಸ್ಗೆ ಯಾವ್ದು ಮ್ಯಾಚ್ ಆಗ್ತದಲ್ಲ ಆ ಕಲರನ್ನು ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಕ್ಲಾಸ್ನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ, ಇದರಿಂದ ನಿಮಗೂ ಕೂಡ ಅದರ ಬಗ್ಗೆ ಮಾಹಿತಿ ಸಿಗ್ತದೆ. ಸೊ ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಅಂದರೆ ಹೊಸದಾಗಿ ತಾವು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿಕೊಡ್ರಿ. ಪ್ರತಿದಿನ ಬರ್ತಕ್ಕಂಥ ವಿಡಿಯೋನ ತಾವು ನೋಡ್ಕೋಬೋದು. ಸೊ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಾನು MS ವರ್ಡನ್ನು ಓಪನ್ ಮಾಡ್ಕೋತೀನಿ. MS ವರ್ಡ್ ಓಪನ್ ಮಾಡಿದ ನಂತರ ಮತ್ತೆ ನಾವು ಪುನಃ ಎಲ್ಲಿ ಬರಬೇಕು, ಇಲ್ಲಿ ಇನ್ಸರ್ಟ್. ಓಕೆ, ಇಲ್ಲಿ ಇನ್ಸರ್ಟ್ದಲ್ಲಿ ಬಂದ ನಂತರ ಇಲ್ಲಿ ಪಿಕ್ಚರ್ಸ್ದಲ್ಲಿ ಹೋಗಿ ಇಲ್ಲಿ ದಿಸ್ ಡಿವೈಸ್ ಅಂತ ಬರ್ತದೆ. ಸೊ ಇಲ್ಲಿ ದಿಸ್ ಡಿವೈಸ್ ಅಥವಾ ಆನ್ಲೈನ್ ಪಿಕ್ಚರ್. ಓಕೆ, ದಿಸ್ ಡಿವೈಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋತೀನಿ. ಮತ್ತು ನಮಗೆ ನಮ್ಮ ಗ್ಯಾಲರಿಯಲ್ಲಿದ್ದಂಥ ಪಿಕ್ಚರ್, ಓಕೆ, ನೀವು ನಿಮ್ಮ ಗ್ಯಾಲರಿ ನಿಮ್ಮ ಲ್ಯಾಪ್ಟಾಪು ಪಿಸಿದಲ್ಲಿ ಎಲ್ಲಿ ಇಟ್ಟಿದ್ದೀರಿ ನೋಡಿರಿ. ಸೊ ಅದನ್ನು ಓಪನ್ ಮಾಡ್ಕೊಡ್ರಿ. ಅದರ ನಂತರ ಒಂದು ಪಿಕ್ಚರನ್ನು ಸೆಲೆಕ್ಟ್ ಮಾಡ್ಕೊಡ್ರಿ ಮತ್ತು ಇಲ್ಲಿ ಇನ್ಸರ್ಟ್ ಅನ್ಬೇಕಾಗ್ತದೆ. ಸೊ ಇನ್ಸರ್ಟ್ ಆದ ನಂತರ ನಾನು ನಿಮಗೆ ಕಳೆದ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಪಿಕ್ಚರ್ ಮೂವ್ ಆಗೋಂಗಿಲ್ಲ. ಸೊ ಪಿಕ್ಚರ್ ಪ್ರತಿ ಸಲ ನಾವು ಡಾಕ್ಯುಮೆಂಟ್ಸಲ್ಲಿ ಪಿಕ್ಚರ್ ತೊಗೊಂಡ್ರೆ ನಾವು ಏನು ಮಾಡಬೇಕು, ಇಲ್ಲಿ ಪೊಸಿಷನ್ ಅಂತ ಇರ್ತದೆ. ಸೊ ಇವಾಗ ಇಲ್ಲಿ ಪೊಸಿಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಸೊ ಈ ಪೊಸಿಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಂಡು ನಮಗೆ ಬೇಕಾದಂಥ ಒಂದು ಪೊಸಿಷನನ್ನು ಇಡಬೇಕಾಗ್ತದೆ. ಸೊ ಇವಾಗ ನಾನು ಏನು ಮಿಡಲ್ ಪೊಸಿಷನನ್ನು ತೊಗೊಂಡಿದ್ದೀನಿ. ಸೊ ಇವಾಗ ಏನು ಮಾಡ್ತದೆ, ಪಿಕ್ಚರ ಮೂವ್ ಆಗ್ತದೆ. ಸೊ ಈಗ ಇದನ್ನು ರೀಸೈಜ್ ಮಾಡ್ಕೋಬೇಕಾಗ್ತದೆ. ಸೊ ಇವಾಗ ರೀಸೈಜ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕಾರ್ನರ್ದಲ್ಲಿ 4 ಕಾರ್ನರ್ ಇರ್ತವೆ. ಯಾವುದಾದ್ರೂ ಒಂದು ಕಾರ್ನರ್ದಲ್ಲಿ ನೀವು ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಕ್ಲಿಕ್ ಮಾಡ್ಕೊಂಡು ಈ ಪ್ರಕಾರ ಡ್ರ್ಯಾಗ್ ಮಾಡಿಕೊಡ್ರಿ. ಓಕೆ, ಈ ಪ್ರಕಾರ ನೀವು ಏನು ಮಾಡ್ಬೋದು, ಮೌಸನ್ನು ಕ್ಲಿಕ್ ಮಾಡಿ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಏನು ಮಾಡ್ತೇನಪ್ಪ ಅಂದರೆ ಇಲ್ಲಿ ನಾವು ನಿನ್ನಿನ ಕ್ಲಾಸಲ್ಲಿ ಕೂಡ ನಿಮ್ಗೆ ಹೇಳಿದ್ದೇನೆ ರಿಮೂವ್ ಬ್ಯಾಕ್ಗ್ರೌಂಡ್ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದು. ಇಲ್ಲಿ ನಾವು ಇಲ್ಲಿ ಏನು ಮಾಡ್ಕೋಬೋದು, ಇಲ್ಲಿ ರಿಮೂವ್ ಮಾಡ್ಕೋಬೋದು. ಇಲ್ಲಿ ಪಿಕ್ಚರನ್ನು ತೊಗೊಂಡು ಇಲ್ಲಿ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೊಳ್ರಿ. ಆಮೇಲೆ ಪ್ಲಸ್ ಸಿಂಬಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ರೆ ಇದು ನಮ್ಗೆ ಏನು ಬಂದಿರ್ತದೆ, ಪಿಂಕ್ ಕಲರ್ ಬಂದಿರ್ತದೆ, ಹೋಗ್ತದೆ. ಸೊ ಇವಾಗ ಇಲ್ಲೂ ನಾನು ಏನು ಮಾಡ್ತೀನಿ, ಇದನ್ನು ರಿಮೂವ್ ಮಾಡ್ಕೋತೀನಿ. ಓಕೆ, ಸೊ ಎಲ್ಲ ಕಡೆ ರಿಮೂವ್ ಆಗಿದೆ. ಸೊ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಕೀಪ್ ಚೇಂಜ್. ಸೊ ಕೀಪ್ ಚೇಂಜ್ ಅಂದರೆ ಏನಾಗಿದೆ, ಇಲ್ಲಿ ಇಮೇಜ ನಾವು ಬ್ಯಾಕ್ಗ್ರೌಂಡ್ ತೆಗೆದಂಥ ಇಮೇಜ್ ರೆಡಿ ಆಗಿದೆ. ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾನು ನಿಮಗೆ ಕರೆಕ್ಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಕರೆಕ್ಷನ್ದಲ್ಲಿ ಇಲ್ಲಿ ನೋಡಿರಿ, ಇಲ್ಲಿ ಕರೆಕ್ಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ್ರೆ ಬೇರೆ ಬೇರೆ ಆದಂಥ ಇಲ್ಲಿ ಏನು ಬಂದಿರ್ತವೆ ಕರೆಕ್ಷನ್. ನಾವು ಏನೇನು ಮಾಡ್ಕೋಬೋದು, ಬ್ರೈಟ್ನೆಸ್ ಯಾವ ರೀತಿ ಮಾಡ್ಕೊಳ್ಳೋದು ಮತ್ತು ಅದ್ರದ್ದು ಕಾಂಟ್ರಾಸ್ಟ್ ಯಾವ ರೀತಿ ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದನ್ನು. ಇಲ್ಲಿ ನೋಡಿರಿ ಶಾರ್ಪನ್, ಸಾಫ್ಟನ್. ಓಕೆ, ಇಲ್ಲಿ ಶಾರ್ಪನ್ ನೋಡಿರಿ ಇಮೇಜ್ ಏನಾಗ್ತದೆ ಇಲ್ಲಿ. ಸೊ ಈಗ ನಾನು ಇಲ್ಲೇನು ತೋರಿಸ್ತೀನಿ ನಿಮ್ಗಂದ್ರೆ ಇಲ್ಲಿ ನೋಡಿರಿ, ಅದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ, ಇಲ್ಲಿ ಇಮೇಜ ಚೇಂಜ್ ಆಗ್ತದೆ. ಓಕೆ, ನೋಡಿರಿ ಇಲ್ಲಿ ಸಾಫ್ಟನ್ 25%. ಓಕೆ, ಶಾರ್ಪನ್ 0%. ಇಮೇಜಿನ ನೋಡ್ಕೊಳ್ರಿ, ಇಮೇಜ್ ಏನಾಗ್ತದೆ, ಚೇಂಜ್ ಆಗ್ತದೆ. ಓಕೆ, ಶಾರ್ಪನ್ 25%. ಓಕೆ, ಇದು 50% ಇದೆ. ಸೊ ಇವಾಗ ನೋಡಿರಿ ಚೇಂಜ್ ಆಗಿದೆ ಇಮೇಜ್. ಇದು ಎಷ್ಟಿದೆ, ಇದು ಬ್ರೈಟ್ನೆಸ್ -40, ಕಾಂಟ್ರಾಸ್ಟ್ -40. ಓಕೆ, ಸೊ ಇವಾಗ ನೋಡಿರಿ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ಬ್ರೈಟ್ನೆಸ್ಸು ಕಾಂಟ್ರಾಸ್ಟು ಇದನ್ನೆಲ್ಲನೂ ನೋಡ್ಕೋಬೋದು. ಓಕೆ, ನೋಡಿ ಬ್ರೈಟ್ನೆಸ್ಸು +20%, ಕಾಂಟ್ರಾಸ್ಟ್ -40. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು ಅಂದರೆ ಇಲ್ಲಿ ಇವನ್ನೆಲ್ಲನೂ ನೋಡ್ಕೋಬೋದು. ಇವಾಗ ನೋಡಿ ಬೇರೆ ಬೇರೆ ಏನಾಗೈತಿ ಕರೆಕ್ಷನ್ಸ್. ಓಕೆ, ಸೊ ನಾವೇನು ಮಾಡೋದೇವೆ, ಇಲ್ಲಿ ಬ್ರೈಟ್ನೆಸ್ಸು ಮಾಡ್ತಾ ಇದ್ದೇವೆ, ಕಾಂಟ್ರಾಸ್ಟು ಮಾಡ್ತಾ ಇದ್ದೇವೆ. ಓಕೆ, ನೋಡಿ ಬ್ರೈಟ್ನೆಸ್ ಎಷ್ಟಿದೆ, +40 ಇದೆ, ಕಾಂಟ್ರಾಸ್ಟು -20 ಇದೆ. ಓಕೆ, ಈ ಪ್ರಕಾರ ನಾವು ಪ್ರತಿಯೊಂದು ಆಪ್ಷನ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿಕೊಡ್ರಿ. ಮತ್ತು ನೋಡಿ ಇದು ಬ್ರೈಟ್ನೆಸ್ +20, ಕಾಂಟ್ರಾಸ್ಟ್ ನಾರ್ಮಲ್ ಇದೆ. ಓಕೆ, ಇದು ಬ್ರೈಟ್ನೆಸ್ಸು +40, ಕಾಂಟ್ರಾಸ್ಟು 0 ನಾರ್ಮಲ್ ಇದೆ.
ಓಕೆ, ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಬ್ರೈಟ್ನೆಸ್ಸು, ಕಾಂಟ್ರಾಸ್ಟು ಎಲ್ಲನೂ ನೋಡ್ಕೋಬೋದು. ಓಕೆ, ಕಲರನ್ನು ನಾವು ಚೇಂಜ್ ಮಾಡಿ ಇಡ್ಬೋದು. ಇಲ್ಲಿ ಏನಿದೆ, ಬ್ರೈಟ್ನೆಸ್ಸು 0 ನಾರ್ಮಲ್ ಇದೆ, ಕಾಂಟ್ರಾಸ್ಟು +40 ಇದೆ. ಓಕೆ, ಇಲ್ಲಿ +20 ಮತ್ತು ಏನಾಗಿದೆ, ಕಾಂಟ್ರಾಸ್ಟು +40 ಇದೆ, ಬ್ರೈಟ್ನೆಸ್ಸು +20 ಇದೆ. ಓಕೆ, ನೋಡಿರಿ ಇಮೇಜು ಏನಾಗ್ತಾ ಇದೆ, ಇಲ್ಲಿ ಚೇಂಜ್ ಆಗ್ತದೆ. ಬ್ರೈಟ್ನೆಸ್ಸು +40 ಮತ್ತು ಕಾಂಟ್ರಾಸ್ಟು +40 ಎರಡು ಸಮ ಇದ್ದಾಗ ಈ ಪ್ರಕಾರ ನಮ್ಮದು ಇಮೇಜ ಕಾಣ್ತದೆ. ಓಕೆ, ಇಲ್ಲಿ ನಾವು ಡೈರೆಕ್ಟಾಗಿ ಏನು ಮಾಡ್ಬೋದು, ಇಲ್ಲಿ ಪಿಕ್ಚರ್ ಓಕೆ, ಪಿಕ್ಚರ್ ಕರೆಕ್ಷನ್ ಆಪ್ಷನ್ಸ್ ಅಂತ ಬರ್ತವೆ. ಸೊ ಇಲ್ಲಿ ನಾವು ಏನು ಮಾಡ್ಕೋಬೋದು, ಇಲ್ಲಿ ಕೂಡ ಕಲರನ್ನು ಚೇಂಜ್ ಮಾಡ್ಕೋಬೋದು, ಬ್ರೈಟ್ನೆಸ್, ಕಾಂಟ್ರಾಸ್ಟು ಇವನ್ನೆಲ್ಲನೂ ಚೇಂಜ್ ಮಾಡ್ಕೋದು ಬರ್ತದೆ. ಓಕೆ, ಸೊ ನಾನು ಏನು ಮಾಡ್ತೀನಿ, ಈಗ ಮೌಸನ್ನು ಕ್ಲಿಕ್ ಮಾಡ್ತೀನಿ, ಏನಾಗಿದೆ, ಇಲ್ಲಿ ಚೇಂಜ್ ಆಗಿದೆ. ಓಕೆ, Ctrl+Z ಹೊಡ್ತೀನಿ, Ctrl+D ಮಾಡಿ ಮತ್ತೊಂದು ಇಮೇಜನ್ನು ತಗೋತೀನಿ. ಇಲ್ಲಿ ಇದಕ್ಕೆ ಇಮೇಜಿಗೆ ಚೇಂಜ್ ಮಾಡ್ತೀನಿ ನೋಡಿರಿ. ಸೊ ಕರೆಕ್ಷನ್ದಲ್ಲಿ ಹೋಗಿ ನಾನು ಯಾವ್ದು ತಗೋತೀನಿ, ಇಲ್ಲಿ ಓಕೆ, ಬ್ರೈಟ್ನೆಸ್ 0 ನಾರ್ಮಲ್ ಇದೆ, ಕಾಂಟ್ರಾಸ್ಟ್ 40 +40 ಇದೆ. ಸೊ ಇವಾಗ ಇದನ್ನು ತಗೊಂಡು ಈ ಇಮೇಜ್ ಏನಾಗಿದೆ, ಈಗ ಚೇಂಜ್ ಆಗಿದೆ. ಓಕೆ, ಸೊ ಇವಾಗ ನಾವು ಮತ್ತೆ ಏನು ಮಾಡೋಣ ಅಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ಕಲರ್ಸನ್ನು ಚೇಂಜ್ ಮಾಡ್ಕೋತೀನಿ. ಇವಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಕಲರ್ಸನ್ನು ತಗೋತೀನಿ. ಓಕೆ, ಕಲರ್ಸ್ದಲ್ಲಿ ನಾವು ಏನು ಮಾಡ್ಬೋದು, ಇಲ್ಲಿ ನಮ್ಮ ಡಾಕ್ಯುಮೆಂಟ್ಸಿಗೆ ಯಾವ್ದು ಮ್ಯಾಚ್ ಆಗ್ತೈತಿ ಕಲರ್ ಅದನ್ನು ಹಾಕೋಬೋದು. ಜೊತೆಗೆ ನಾವು ಕಲರನ್ನು ಕೂಡ, ಇಮೇಜ್ ಕಲರನ್ನು ಕೂಡ ಚೇಂಜ್ ಮಾಡ್ಕೋಬೋದು. ಓಕೆ, ಇಲ್ಲಿ ಬರ್ತದೆ ಕಲರ್ ಸ್ಯಾಟ್ರೇಷನ್ ಅಂತ ಬರ್ತದೆ. ಸೊ ಇವಾಗ ಏನು ಮಾಡ್ತಾಯಿದೆ, ಇಲ್ಲಿ 0%. ಸೊ ಇವಾಗ ನೋಡಿರಿ, ಈ ಕಡೆ ಇಮೇಜನ್ನು ಈ ಕಡೆ ಮೂವ್ ಮಾಡಿ ನಿಮ್ಗೆ ಇಡ್ತೀನಿ, ಏನೇನು ಚೇಂಜ್ ಆಗ್ತೈತಿ ನೋಡಿರಿ. ಓಕೆ, ಕಲರ್ದಲ್ಲಿ ಬಂದು ಕಲರ್ ಸ್ಯಾಟ್ರೇಷನ್. ಓಕೆ, ಇದರಲ್ಲಿ ಏನಿದೆ 0% ಮೊದಲನೇದು. ಆಮೇಲೆ ಇಲ್ಲಿ ಏನಿದೆ, ಇಲ್ಲಿ 33%, ಇದು 66%. ಸೊ ಈ ಪ್ರಕಾರ ನೀವು ಪ್ರತಿಯೊಂದನ್ನು ಇದು 100% ಇದೆ. ಸೊ ಈ ಪ್ರಕಾರ ನಾವು ಏನು ಮಾಡ್ಬೋದು ನೋಡಿ, ಕಲರ್ಸ್ ಏನಾಗಿದೆ, ಚೇಂಜ್ ಆಗ್ತಾ ಇದೆ, ಇಮೇಜು ಚೇಂಜ್ ಆಗ್ತಾ ಇದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ಬೋದು, ಇದನ್ನು ತಗೊಳ್ತೀನಿ. ಓಕೆ, ಈಗ ಚೇಂಜ್ ಆಗಿದೆ ನೋಡಿರಿ. ಸೊ ನಾನು ಮತ್ತೊಂದು ಏನು ಮಾಡ್ತೀನಿ, ಈಗ ಇಮೇಜನ್ನು ತಗೋತೀನಿ. ಸೊ ಇದನ್ನು ಮತ್ತೆ ಏನು ಮಾಡ್ತೀನಿ, Ctrl+D ಮಾಡ್ತೀನಿ. ಸೊ ಈ Ctrl+D ಮಾಡಿ ಇದಕ್ಕೂ ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ನಾವು ಇವಾಗ ಮತ್ತೆ ಇಲ್ಲಿ ಏನು ಮಾಡ್ಬೋದು, ಕಲರ್ಸ್ದಲ್ಲಿ ಹೋಗಿ ನೋಡಿರಿ, ಇದರೊಳಗಡೆ ಕಲರ್ ಟೋನ್ ಅಂತ ಬರ್ತವೆ. ಇದು ಕಲರ್ ಸ್ಯಾಟ್ರೇಷನ್ದೊಳಗಡೆ ಇಷ್ಟೆಲ್ಲ ನಾವು ನೋಡ್ಕೋಬೋದು. ಓಕೆ, ಈ ಪ್ರಕಾರ ನಾವು ನೋಡ್ಕೋಬೋದು. ಇನ್ನು ಕಲರ್ ಟೋನ್ದಲ್ಲಿ ಈ ಪ್ರಕಾರ ಕಲರನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೋಬೋದು. ಓಕೆ, ನಮ್ಗೆ ಇಮೇಜಿಗೆ ಯಾವ ಕಲರ್ ಬೇಕಲ್ಲ ಆ ಕಲರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಟೆಂಪ್ರೇಚರ್ 7200K 8800K. ಸೊ ಈ ಪ್ರಕಾರ ನೋಡಿ, ಇಲ್ಲಿ ಚೇಂಜ್ ಆಗಿದೆ ನೋಡ್ರಿ ಈಗ. ಓಕೆ, ಈ ಪ್ರಕಾರ ನಾನು ಇದರಲ್ಲಿ ಕಲರ್ ಟೋನ್ದಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು Ctrl+D ಮಾಡ್ತೀನಿ. Ctrl+D ಮಾಡಿ ಇಲ್ಲಿ ಕೆಳಗಡೆ ಇಮೇಜ್ ತಗೋತೀನಿ. ಓಕೆ, ಮತ್ತು ಇದಕ್ಕೊಂದು ಏನು ಮಾಡ್ತೀನಿ, ಇಲ್ಲಿ ಕಲರ್ ನಿಮ್ಗೆ ಹಾಕಿ ತೋರಿಸ್ತೀನಿ. ಮತ್ತು ಕಲರ್ದಲ್ಲಿ ಬರಬೇಕು. ಕಲರ್ದಲ್ಲಿ ಬಂದ ನಂತರ ನಾನು ಏನು ಮಾಡ್ಕೋಬೇಕು, ಇದು ಕಲರ್ ಟೋನ್ ಆಗಿದೆ. ಇವಾಗ ರೀಕಲರ್ದಲ್ಲಿ ಯಾವ ರೀತಿ ಇಮೇಜ್ ಕಾಣ್ತದೆ ಅನ್ನೋದನ್ನು ನಿಮಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ರೀಕಲರ್ದಲ್ಲಿ ನೋಡ್ರಿ ಏನಾಗ್ತದೆ. ಓಕೆ, ನೋ ಕಲರ್, ಇದು ನೋ ಕಲರ್. ಸೊ ಇದು ಗ್ರೇ ಸ್ಕೇಲ್ದೊಳಗಡೆ. ಸೊ ಇದು ವಾಶ್ಔಟ್ ಅಂದರೆ ಏನಾಗ್ತಾ ಇದೆ ನೋಡಿರಿ, ಇಮೇಜಲ್ಲಿ ಪೂರ್ಣ ವಾಶ್ಔಟ್ ಥರ ಕಾಣ್ತಾ ಇದೆ. ಸೊ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟ್ 25%, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ 50%, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ 75%. ಇದು ಬ್ಲೂ ಮತ್ತು ಗ್ರೇ ಟೆಕ್ಸ್ಟ್ ಕಲರ್ ಟು ಡಾರ್ಕ್. ಓಕೆ, ಈ ಪ್ರಕಾರ ಬರ್ತದೆ. ಸೊ ಇದು ಬ್ಲೂ ಅಸೆಂಟ್ ಕಲರ್ 1 ಡಾರ್ಕ್, ಇದು ಆರೆಂಜ್ ಅಸೆಂಟ್ ಕಲರ್ 2 ಡಾರ್ಕ್. ಸೊ ಈ ಪ್ರಕಾರ ನಾವು ಪ್ರತಿಯೊಂದನ್ನು ನಾವು ಇಲ್ಲಿ ನೋಡ್ಕೋಬಹುದು. ಓಕೆ, ಕಲರ್ ಚೇಂಜ್ ಆಗ್ತಾ ಇದೆ ನೋಡಿರಿ. ನಮ್ಮ ಡಾಕ್ಯುಮೆಂಟ್ಸಿಗೆ ಯಾವ್ದು ಬೇಕಲ್ಲ ಆ ಕಲರ್ನ ನೀವು ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನೋಡಿರಿ, ಕಲರನ್ನು ಏನು ಮಾಡ್ಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ನಮಗೆ ಬೇಕಾದಂಥ ಕಲರ್ ನಾವಿಲ್ಲಿ ಚೇಂಜ್ ಮಾಡ್ಕೋಬೋದು. ಸೊ ನಾವು ಒಂದು ಕಲರನ್ನು ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಓಕೆ, ಕಲರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ನಾವು ಪುನಃ ಇಲ್ಲಿ ಹೋಗಿ ನಾವೇನು ಮಾಡ್ಕೋಬೋದು, ಇಲ್ಲಿ ಓಕೆ ಮೋರ್ ಕಲರ್ಸ್ದಲ್ಲಿ ಇದರಲ್ಲಿ ಕೂಡ ನಾವು ಕಲರನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ಥೀಮ್ಸ್ ಕಲರ್ಸ್ ಇರ್ಬೋದು, ಸ್ಟ್ಯಾಂಡರ್ಡ್ ಕಲರ್ಸ್ ಇರ್ಬೋದು. ಸೊ ಈ ಕಲರ್ಸ್ದಲ್ಲಿ ಹೋಗಿ ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಓಕೆ, ನಮ್ಮ ಡಾಕ್ಯುಮೆಂಟ್ಸಿಗೆ ಯಾವುದು ಬೇಕಲ್ಲ, ನಮ್ಮ ಡಾಕ್ಯುಮೆಂಟ್ಸ್ದಲ್ಲಿ ನಮ್ಮ ಕಂಟೆಂಟಿಗೆ ಯಾವುದು ಮ್ಯಾಚ್ ಆಗ್ತದೆ ಆ ಕಲರ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು.
ಓಕೆ, ಇದು ಕಲರ್ಸ್. ಓಕೆ, ಇನ್ನು ಮತ್ತೆ ಏನು ಬರ್ತದೆ ಅಂದರೆ ಇಲ್ಲಿ ಸೆಟ್ ಟ್ರಾನ್ಸ್ಪರೆಂಟ್ ಬರ್ತದೆ. ಸೊ ಆಗ ಏನು ಮಾಡ್ತೀನಿ ನಾ ಇಲ್ಲಿ ಸೆಟ್ ಟ್ರಾನ್ಸ್ಪರೆಂಟ್ ಅಂದರೆ ಇಲ್ಲಿ ಮತ್ತೆ ಇನ್ಸರ್ಟ್ದಲ್ಲಿ ಹೋಗಿ ಇಲ್ಲಿ ಪಿಕ್ಚರ್ ತಗೋತೀನಿ, ಪಿಕ್ಚರ್. ಸೊ ಇವಾಗ ಈ ಪಿಕ್ಚರ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಇನ್ಸರ್ಟ್ ಅಂತೀನಿ. ಸೊ ಇನ್ಸರ್ಟ್ ಅಂದ ನಂತರ ಮತ್ತೆ ನಾವು ಏನು ಮಾಡಬೇಕು, ಇಲ್ಲಿ ಪೊಸಿಷನ್ ಹಾಕಲೇಬೇಕು. ಪೊಸಿಷನ್ ಹಾಕಿದ ನಂತರ ಇಮೇಜ್ ಬರ್ತದೆ ಇಲ್ಲಿ. ಸೊ ಇಮೇಜ್ ಬಂದ ನಂತರ ನಾವು ಇದಕ್ಕೆ ಏನು ಮಾಡ್ಕೋಬೋದು ಅನ್ನೋದು ಹೇಳ್ತಾನೆ. ಟ್ರಾನ್ಸ್ಪರೆಂಟ್ ಅಂದರೆ ಏನು ಕೆಲಸ ಮಾಡ್ತದೆ. ಓಕೆ, ಇವಾಗ ನಾನು ಏನು ಮಾಡ್ತೀನಿ, ಇದನ್ನು ಸೈಜನ್ನು ಕಮ್ಮಿ ಮಾಡ್ಕೋತೀನಿ. ಓಕೆ, ಇವಾಗ ಏನು ಮಾಡ್ಕೋದು, ನೀವು ಇಲ್ಲಿ ಬಂದು ಕಲರ್ಸ್ದಲ್ಲಿ ಬಂದು ಏನು ಮಾಡ್ಕೋರಿ ಅಂದರೆ ಇಲ್ಲಿ ಸೆಟ್ ಟ್ರಾನ್ಸ್ಪರೆಂಟ್ ಇರ್ತದೆ. ಓಕೆ, ಸೆಟ್ ಟ್ರಾನ್ಸ್ಪರೆಂಟ್ ಕಲರ್. ಸೊ ಈಗ ಬಂದು ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಮೌಸನ್ನು ಕ್ಲಿಕ್ ಮಾಡಿದರೆ ಏನಾಗ್ತದೆ, ಅಲ್ಲಿ ಇದು ಟ್ರಾನ್ಸ್ಪರೆಂಟ್ ಮಾಡ್ತದೆ. ಕಲರ್ ಏನು ಮಾಡ್ತದೆ, ಇದು ಟ್ರಾನ್ಸ್ಪರೆಂಟ್ ಮಾಡಿರ್ತದೆ. ಓಕೆ, ಕಲರ್ ಕಾಣಿಸೋದಿಲ್ಲ. ಇದು ಸೆಟ್ ಟ್ರಾನ್ಸ್ಪರೆಂಟ್ ಕಲರ್ ಅಂತೇಳಿ ನಾವೇನು ಮಾಡ್ಕೋಬೋದು, ಇದನ್ನು ಪ್ರಕಾರ ತೊಗೋಬೋದು. ಓಕೆ, ಇಷ್ಟು ನಾವು ಇವತ್ತು ಕರೆಕ್ಷನ್ ಮತ್ತು ಕಲರ್ಸನ್ನು ಮಾಡ್ಕೋಬೋದು. ನಮ್ಮ ಡಾಕ್ಯುಮೆಂಟ್ಸಲ್ಲಿರ್ತಕ್ಕಂಥ ಪಿಕ್ಚರ್ಸ್ಗೆ ಈ ರೀತಿಯಾಗಿ ನಾವು ಕರೆಕ್ಷನ್ ಮಾಡ್ಕೋಬೋದು ಮತ್ತು ಕಲರ್ಸನ್ನು ಬೇರೆ ಬೇರೆದು ಕಲರ್ಸನ್ನು ಹಾಕ್ಬೋದು. ಸೊ ಈ ಒಂದು ಕ್ಲಾಸು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನಿಮಗೆ ಈ ಕ್ಲಾಸ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ವಿಡಿಯೋನ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿಕೊಡ್ರಿ. ಜೊತೆಗೆ ತಾವು ಹೊಸದಾಗಿ ನಾನು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಎಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಸೊ ಇವತ್ತಿನ ಕ್ಲಾಸನ್ನು ನಾನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇನೆ. ಮತ್ತೊಂದು ಕ್ಲಾಸೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.